ಸುಜಾತಾ ಭಟ್ ಹೇಳಿಕೆಯನ್ನ ಎಸ್ಐಟಿ ದಾಖಲಿಸಿಕೊಂಡಿತ್ತು. ಹೇಳಿಕೆ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಮಯ ಮಾಹಿತಿ ಇತ್ತು. ಹಾಗಾಗಿ ಬೆಂಗಳೂರಿನಲ್ಲಿ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ವಸಂತಿ ಮಿಸ್ಸಿಂಗ್ ಕೇಸನ್ನ ದಾಖಲಿಸಿಕೊಂಡಿದ್ದವರ ವಿಚಾರಣೆ ನಡೀತಾ ಇದೆ. ಸಂಜಯ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ವಿಚಾರಣೆ ನಡೆಸ್ತಾ ಇದ್ದಾರೆ. ರಘುರಾಮ್ ಮಗಳ ಹೇಳಿಕೆಯನ್ನು ಕೂಡ ಎಸ್ಐಟಿ ದಾಖಲಿಸಿಕೊಂಡಿದೆ. ಜಯನಗರ ಪೊಲೀಸ್ ಠಾಣೆಯಲ್ಲಿ ಹೇಳಿಕೆಗಳು ದಾಖಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ದಿನೇಶ್, ಸುಜಾತಾ ಭಟ್ ಕೇಸಲ್ಲಿ ಈಗ ಯಾವ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದೆ ಎಸ್ಐಟಿ? ಹೌದು ಶ್ರೀಲಕ್ಷ್ಮಿ, ಸುಜಾತಾ ಭಟ್ ಅವರು ಅನನ್ಯ ಭಟ್ ನಾಪತ್ತೆ ಕಥೆಯನ್ನು ಕಟ್ಟಿ ಅದು ಬಹಳಷ್ಟು ದೊಡ್ಡ ಮಟ್ಟಿನ ಸುದ್ದಿಯಾಗಿತ್ತು. ಆ ಬಳಿಕ ಆ ಒಂದು ಕೇಸನ್ನ ಎಸ್ಐಟಿಗೂ ಕೂಡ ಹಸ್ತಾಂತರ ಮಾಡಲಾಗಿತ್ತು. ಎಸ್ಐಟಿ ಆ ಬಳಿಕ ಸುಜಾತಾ ಭಟ್ ಅವರನ್ನ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಅವರನ್ನು ಕೂಡ ವಿಚಾರಣೆ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರು ಕೂಡ ಬಾಯಿ ಬಿಟ್ಟಿದ್ರು. ಅಂದ್ರೆ ಅನನ್ಯ ಭಟ್ ಅನ್ನುವಂಥದ್ದು ಕಟ್ಟುಕತೆ ಅನ್ನುವಂಥದ್ದನ್ನ ಅವರು ಬಾಯಿ ಬಿಟ್ಟಿದ್ರು. ಆದ್ರೆ ಅವರು ಹಿಂದೆ ಮಾಧ್ಯಮಗಳಿಗೆ ತೋರಿಸಿರುವಂತದ್ದು ಅನನ್ಯ ಭಟ್ ಅಂತ ಅವರು ಮಾಧ್ಯಮಗಳಿಗೆ ವಾಸಂತಿ ಅವರ ಪಟವನ್ನ ತೋರಿಸಿದ್ರು. ಅಂದ್ರೆ ಅವರು ಈ ಹಿಂದೆ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಂತ ಮನೆಯ ಸೊಸೆಯ ಫೋಟೋವನ್ನು ಅವರು ತೋರಿಸಿದ್ರು. ಅದು ಬಹಳಷ್ಟು ಸುದ್ದಿಯಾಗಿತ್ತು. ಅದು ಆ ಬಳಿಕ ಮಾಧ್ಯಮಗಳಿಂದಲೇ ಅದರ ಸತ್ಯಾಸತ್ಯತೆ ಬಯಲಾಗಿತ್ತು. ಆ ಬಳಿಕ ಎಸ್ಐಟಿ ತನಿಖೆಯಲ್ಲೂ ಕೂಡ ಅದೇ ಸತ್ಯವನ್ನು ಅವರು ಬಾಯ್ಬಿಟ್ಟಿದ್ರು. ಆದ್ರೆ ಆ ಎಸ್ಐಟಿ ತನಿಖೆಯಲ್ಲಿ ಒಂದು ಗೊಂದಲಕಾರಿಯಾದಂತಹ ಹೇಳಿಕೆಯನ್ನ ನೀಡಿದ್ರು. ಅಂದ್ರೆ ವಾಸಂತಿ ಅವರ ಮನೆಯವರು ಹೇಳ್ತಾರೆ 18 ವರ್ಷಗಳ ಹಿಂದೆ ವಸಂತಿ ಅವರು ಸಾವನ್ನಪ್ಪಿದ್ದಾರೆ. ಅವರು ಅವರ 18 ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದಾರೆ ಅಂತ. ಆದ್ರೆ ಎಸ್ಐಟಿ ತನಿಖೆ ವೇಳೆ ಸುಜಾತಾ ಭಟ್ ಅವರು ಹೇಳ್ತಾರೆ ವಾಸಂತಿ ಅವರು ಇನ್ನೂ ಕೂಡ ಬದುಕಿದ್ದಾರೆ ಅನ್ನುವಂತ ಗೊಂದಲಕಾರಿಯಾದಂತ ಹೇಳಿಕೆಯನ್ನ ಕೂಡ ನೀಡಿದ್ರು. ಆ ಬಳಿಕ ವಾಸಂತಿ ಅವರ ಸಹೋದರ ಅಂದ್ರೆ ಮಡಿಕೇರಿಯಲ್ಲಿ ಇದ್ದಂತ ವಾಸಂತಿ ಅವರ ಸಹೋದರನ್ನು ಕರೆಸಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಜೊತೆಗೆ ವಸಂತಿ ಅವರ ಒಂದಷ್ಟು ಡಾಕ್ಯುಮೆಂಟ್ಗಳನ್ನ ಕೂಡ ಪಡೆದುಕೊಳ್ಳಲಾಗಿತ್ತು. ಅವರ ಹೇಳಿಕೆಯನ್ನು ಕೂಡ ಎಸ್ಐಟಿಯಲ್ಲಿ ದಾಖಲಿಸಿಕೊಳ್ಳಲಾಗಿತ್ತು. ಆದ್ರೆ ಅವರು ಸುಜಾತಾ ಭಟ್ ಅವರ ಹೇಳಿಕೆಯ ಸಂದರ್ಭದಲ್ಲಿ ವಾಸಂತಿ ಅವರು ಬದುಕಿದ್ದಾರೆ ಅನ್ನುವಂತ ಗೊಂದಲಕಾರಿಯಾದಂತಹ ಹೇಳಿಕೆ ನೀಡಿದ್ರು. ಹೀಗಾಗಿ ವಾಸಂತಿ ಅವರ ಸಹೋದರಿಗೂ ಕೂಡ ಸದ್ಯ ಅನುಮಾನವು ಹುಟ್ಟಿರುವಂತದ್ದು. ಯಾಕಂದ್ರೆ ಬದುಕಿರಬಹುದಾ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಅನುಮಾನ ಹುಟ್ಟಿರುವಂತದ್ದು. ಯಾಕಂದ್ರೆ 18 ವರ್ಷಗಳ ಹಿಂದೆ ವಾಸಂತಿ ಅವರ ಮೃತದೇಹವನ್ನು ಅವರು ನೋಡಿದ್ರು ಹೊರತು ಅದು ಸರಿಯಾಗಿ ಐಡೆಂಟಿಫೈ ಆಗಿರಲಿಲ್ಲ. ಕೇವಲ ಬಟ್ಟೆಯ ಆಧಾರದ ಮೇಲೆ ವಾಸಂತಿ ಅಂತ ಗುರುತಿಸಿ ಆ ಬಳಿಕ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿತ್ತು. ಈಗ ಸದ್ಯ ಸುಜಾತಾ ಭಟ್ ಅವರು ಎಸ್ಐಟಿಗೆ ಅವರು ಬದುಕಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಒಂದಷ್ಟು ಗೊಂದಲ ಉಂಟಾಗಿರುವಂತದ್ದು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಸದ್ಯ ಬೆಂಗಳೂರಿಗೆ ತೆರಳಿ ಅಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. 3 ದಿನಗಳಿಂದ ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಂಜಯ ನಗರ ಪೊಲೀಸ್ ಠಾಣೆಯಲ್ಲಿ ಅಲ್ಲಿಯ ಒಂದಷ್ಟು ಡಿಟೇಲ್ ಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿಯ ಸಿಬ್ಬಂದಿಗಳಿಗೆ ಒಂದಷ್ಟು ಮಾಹಿತಿ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರಿನ ಜಯನಗರ ಪೊಲೀಸ್ ಠಾಣೆಗೂ ತೆರಳಿ ಅಲ್ಲಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಸುಜಾತಾ ಭಟ್ ಅವರ ಪ್ರಕರಣ ಏನಿದೆ ಅದು ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ ಈ ಕುರಿತಾದಂತ ಎಸ್ಐಟಿ ತನಿಖೆ ಆರಂಭಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ ಸುಜಾತಾ ಭಟ್ ವಿಚಾರದಲ್ಲಿ ಸುಜಾತಾ ಭಟ್ ಏನೆಲ್ಲ ಸುಳ್ಳುಗಳನ್ನ ಹೇಳಿದ್ರು ಆ ಎಲ್ಲ ಆಯಾಮಗಳಲ್ಲಿ ಈಗ ಎಸ್ಐಟಿ ಆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ 3 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ. ದಿನೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ದಿನೇಶ್, ಸುಜಾತಾ ಭಟ್ ಕೇಸಲ್ಲಿ ಈಗ ಯಾವ ರೀತಿಯಲ್ಲಿ ತನಿಖೆ ನಡೆಸ್ತಾ ಇದೆ ಎಸ್ಐಟಿ?
ಹೌದು ಶ್ರೀಲಕ್ಷ್ಮಿ, ಸುಜಾತಾ ಭಟ್ ಅವರು ಅನನ್ಯ ಭಟ್ ನಾಪತ್ತೆ ಕಥೆಯನ್ನು ಕಟ್ಟಿ ಅದು ಬಹಳಷ್ಟು ದೊಡ್ಡ ಮಟ್ಟಿನ ಸುದ್ದಿಯಾಗಿತ್ತು. ಆ ಬಳಿಕ ಆ ಒಂದು ಕೇಸನ್ನ ಎಸ್ಐಟಿಗೂ ಕೂಡ ಹಸ್ತಾಂತರ ಮಾಡಲಾಗಿತ್ತು. ಎಸ್ಐಟಿ ಆ ಬಳಿಕ ಸುಜಾತಾ ಭಟ್ ಅವರನ್ನ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ಅವರನ್ನು ಕೂಡ ವಿಚಾರಣೆ ಮಾಡಿತ್ತು. ಆ ಸಂದರ್ಭದಲ್ಲಿ ಅವರು ಕೂಡ ಬಾಯಿ ಬಿಟ್ಟಿದ್ರು. ಅಂದ್ರೆ ಅನನ್ಯ ಭಟ್ ಅನ್ನುವಂಥದ್ದು ಕಟ್ಟುಕತೆ ಅನ್ನುವಂಥದ್ದನ್ನ ಅವರು ಬಾಯಿ ಬಿಟ್ಟಿದ್ರು. ಆದ್ರೆ ಅವರು ಅದರ ಹಿಂದೆ ಮಾಧ್ಯಮಗಳಿಗೆ ತೋರಿಸಿರುವಂತದ್ದು ಅನನ್ಯ ಭಟ್ ಅಂತ ಅವರು ಮಾಧ್ಯಮಗಳಿಗೆ ವಾಸಂತಿ ಅವರ ಪಟವನ್ನ ತೋರಿಸಿದ್ರು. ಅಂದ್ರೆ ಅವರು ಈ ಹಿಂದೆ ಒಂದು ಕಡೆ ಕೆಲಸ ಮಾಡ್ತಾ ಇದ್ದಂತ ಮನೆಯ ಸೊಸೆಯ ಫೋಟೋವನ್ನು ಅವರು ತೋರಿಸಿದ್ರು. ಅದು ಬಹಳಷ್ಟು ಸುದ್ದಿ ಆಗಿತ್ತು. ಅದು ಬಳಿಕ ಮಾಧ್ಯಮಗಳಿಂದಲೇ ಅದರ ಸತ್ಯಾಸತ್ಯತೆ ಬಯಲಾಗಿತ್ತು. ಆ ಬಳಿಕ ಎಸ್ಐಟಿ ತನಿಖೆಯಲ್ಲೂ ಕೂಡ ಅದೇ ಸತ್ಯವನ್ನು ಅವರು ಬಾಯ್ಬಿಟ್ಟಿದ್ರು. ಆದ್ರೆ ಎಸ್ಐಟಿ ತನಿಖೆಯಲ್ಲಿ ಒಂದು ಗೊಂದಲಕಾರಿಯಾದಂತಹ ಹೇಳಿಕೆಯನ್ನ ನೀಡಿದ್ರು. ಅಂದ್ರೆ ವಾಸಂತಿ ಅವರ ಮನೆಯವರು ಹೇಳ್ತಾರೆ 18 ವರ್ಷಗಳ ಹಿಂದೆ ವಸಂತಿ ಅವರು ಸಾವನ್ನಪ್ಪಿದ್ದಾರೆ. ಅವರು ಅವರ 18 ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದಾರೆ ಅಂತ. ಆದ್ರೆ ಎಸ್ಐಟಿ ತನಿಖೆ ವೇಳೆ ಸುಜಾತಾ ಭಟ್ ಅವರು ಹೇಳ್ತಾರೆ ವಸಂತಿ ಅವರು ಇನ್ನೂ ಕೂಡ ಬದುಕಿದ್ದಾರೆ ಅನ್ನುವಂತ ಗೊಂದಲಕಾರಿಯಾದಂತಹ ಹೇಳಿಕೆಯನ್ನ ಕೂಡ ನೀಡಿದ್ರು. ಆ ಬಳಿಕ ವಾಸಂತಿ ಅವರ ಸಹೋದರ ಅಂದ್ರೆ ಮಡಿಕೇರಿಯಲ್ಲಿ ಇದ್ದಂತ ವಾಸಂತಿ ಅವರ ಸಹೋದರನ್ನು ಕರೆಸಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಜೊತೆಗೆ ವಸಂತಿ ಅವರ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನ ಕೂಡ ಪಡೆದುಕೊಳ್ಳಲಾಗಿತ್ತು. ಅವರ ಹೇಳಿಕೆಯನ್ನು ಕೂಡ ಎಸ್ಐಟಿಯಲ್ಲಿ ದಾಖಲಿಸಿಕೊಳ್ಳಲಾಗಿತ್ತು. ಆದ್ರೆ ಅವರು ಸುಜಾತಾ ಭಟ್ ಅವರ ಹೇಳಿಕೆಯ ಸಂದರ್ಭದಲ್ಲಿ ವಾಸಂತಿ ಅವರು ಬದುಕಿದ್ದಾರೆ ಅನ್ನುವಂತ ಗೊಂದಲಕಾರಿಯಾದಂತಹ ಹೇಳಿಕೆ ನೀಡಿದ್ರು. ಹೀಗಾಗಿ ವಾಸಂತಿ ಅವರ ಸಹೋದರಿಗೂ ಕೂಡ ಸದ್ಯ ಅನುಮಾನವು ಹುಟ್ಟಿರುವಂತದ್ದು. ಯಾಕಂದ್ರೆ ಬದುಕಿರಬಹುದಾ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ಅನುಮಾನ ಹುಟ್ಟಿರುವಂತದ್ದು. ಯಾಕಂದ್ರೆ 18 ವರ್ಷಗಳ ಹಿಂದೆ ವಾಸಂತಿ ಅವರ ಮೃತದೇಹವನ್ನು ಅವರು ನೋಡಿದ್ರು ಹೊರತು ಅದು ಸರಿಯಾಗಿ ಐಡೆಂಟಿಫೈ ಆಗಿರಲಿಲ್ಲ. ಕೇವಲ ಬಟ್ಟೆಯ ಆಧಾರದ ಮೇಲೆ ವಾಸಂತಿ ಅಂತ ಗುರುತಿಸಿ ಆ ಬಳಿಕ ಅಂತ್ಯ ಸಂಸ್ಕಾರವನ್ನು ಕೂಡ ಮಾಡಲಾಗಿತ್ತು. ಈಗ ಸದ್ಯ ಸುಜಾತಾ ಭಟ್ ಅವರು ಎಸ್ಐಟಿಗೆ ಅವರು ಬದುಕಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ನೀಡಿದ್ದಾರೆ. ಹೀಗಾಗಿ ಒಂದಷ್ಟು ಗೊಂದಲ ಉಂಟಾಗಿರುವಂತದ್ದು. ಹೀಗಾಗಿ ಎಸ್ಐಟಿ ಅಧಿಕಾರಿಗಳು ಸದ್ಯ ಬೆಂಗಳೂರಿಗೆ ತೆರಳಿ ಅಲ್ಲಿ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. 3 ದಿನಗಳಿಂದ ಇದೇ ವಿಚಾರವಾಗಿ ಬೆಂಗಳೂರಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ಅಲ್ಲಿಯ ಒಂದಷ್ಟು ಡಿಟೇಲ್ ಗಳನ್ನ ಪಡೆದುಕೊಳ್ತಾ ಇದ್ದಾರೆ. ಅಲ್ಲಿಯ ಸಿಬ್ಬಂದಿಗಳಿಗೆ ಒಂದಷ್ಟು ಮಾಹಿತಿ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಬೆಂಗಳೂರಿನ ಜಯನಗರ ಪೊಲೀಸ್ ಠಾಣೆಗೂ ತೆರಳಿ ಅಲ್ಲಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಿನಲ್ಲಿ ಸುಜಾತಾ ಭಟ್ ಅವರ ಪ್ರಕರಣ ಏನಿದೆ ಅದು ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಬೆಂಗಳೂರಿನಲ್ಲಿ ಈ ಕುರಿತಾದಂತಹ ಎಸ್ಐಟಿ ತನಿಖೆ ಆರಂಭಿಸಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್. ಡೀಟೇಲ್ಸ್ ಸುಜಾತಾ ಭಟ್ ವಿಚಾರದಲ್ಲಿ ಸುಜಾತಾ ಭಟ್ ಏನೆಲ್ಲ ಸುಳ್ಳುಗಳನ್ನ ಹೇಳಿದ್ರು ಆ ಎಲ್ಲ ಆಯಾಮಗಳಲ್ಲಿ ಈಗ ಎಸ್ಐಟಿ ಆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ 3 ದಿನಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಬೀಡುಬಿಟ್ಟಿದ್ದಾರೆ.